ಈ ಸುಮಲತಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ನೀವು ಸೇರಿದಂಗೆ ಮಂಡ್ಯದ ನಾಯಕರುಗಳೆಲ್ಲ ಡಿಮಾಂಡ್ ಮಾಡಿದ್ರಿ, ಆದರೆ ಅವರಿಗೆ ಟಿಕೆಟ್ ಈಗ ಸಿಕ್ಕಿಲ್ಲ. JDSಗೆ ಕ್ಷೇತ್ರ ಬಿಟ್ಟು ಕೊಟ್ಟಿದೆ. ಸುಮಲತಾ ಅವರು ನಿಮ್ಮನ್ನು ಟಿಕೆಟ್ ಕೇಳುವಂಥ ಸಂದರ್ಭದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ವ? ಹಾಗಾದರೆ ಅವ್ರಿಗೆ ನಾವೇ ಎಲ್ಲ ಕರೆದಿ ಅವ್ರ ಮನೆಗೆ ಹೋಗಿ ನಿಮಗೆ ಗೊತ್ತಿದೆ, ನೀವೇ ನಿಲ್ಲಬೇಕು. ಯಾಕೆ ಅಂತೇಳಿದ್ರೆ ಅವ್ರು ಏನಾದರೂ ಕೇಳಿಲ್ಲ ಅಂತೇಳಿದ್ರೆ ನಾನೇ ಕೇಳ್ತಾ ಇದ್ದೆ. ನಮ್ಮ ಜಿಲ್ಲೆಯಲ್ಲಿ ಕಾಂಟ್ರವರ್ಸಿ ಬೇಡ. ಅವರು ಒಂದು ಸಪೋರ್ಟಿಂಗ್ ತಗೊಂಡು ಜಿಲ್ಲೆಗೆ ಅವರು MP ಆಗಿದ್ದಾರೆ. ಅವ್ರಿಗೆ ಕೊಡಲಿ ಅನ್ನೋ ಡಿಮ್ಯಾಂಡು ನಮಗಿತ್ತು ಸರ್. ನಾನು ಖಂಡಿತ ಟಿಕೆಟನ್ನು ತಗೊಬರ್ತೀನಿ, ಹೈಕಮಾಂಡ್ ಲೆವೆಲ್ನಲ್ಲಿ ನನ್ನ ಮಾತುಕತೆ ನಡೆದಿದೆ ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲ ಸ್ಪಂದಿಸಿದ್ದೋ. ಅವ್ರಿಗೇನೆ ಕೊಟ್ಟಿದ್ರೆ ನಾವು ಆತ್ಮಪೂರ್ವಕವಾಗಿ ಇದಕ್ಕಿಂತ ಉತ್ಸವವಾಗಿ ಕೆಲಸವನ್ನು ಮಾಡ್ತಾಯಿದ್ದೋ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಅಲ್ಲಿ ಮೇಲ್ಮಟ್ಟದಲ್ಲಿ ಏನು ಮಾತುಕತೆ ಆಗಿದೆ ಅದನ್ನು ನಮಗೆ ತಿಳಿಸಿಲ್ಲ ಅವರು. ಸುಮಲತಾ ಅವರು ಮತ್ತೆ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ ಹಾಗಾದರೆ ಹೈಕಮಾಂಡ್ ಜೊತೆ ಮಾತುಕತೆ ಆರಂಭ ಮಾಡಿದ ಮೇಲೆ? ಇಲ್ಲ, ಆ ವಿಷಯ ನಮ್ಮ ಗಮನಕ್ಕೆ ಬಂದಿಲ್ಲ. ನಿಮ್ಮ ಜೊತೆ ಅವರ ಬಗ್ಗೆ ಏನು ಟಿಕೆಟ್ನ ವಿಚಾರವಾಗಿ ನಂತರ ಏನೂ ಚರ್ಚೆ ಮಾಡಲಿಲ್ಲ? ಮಾಡೇ ಇಲ್ಲ. ಟಿಕೆಟ್ ಅಂದು 1000 ಟೈಮ್ ನನಗೆ ಸಿಗುತ್ತೆ ಅಂತ ಹೇಳಿದರು. ನಾವಾಗ ಅದಕ್ಕೆಲ್ಲ ಒಟ್ಟಾಗಿದ್ದು ನಾವೆಲ್ಲ ಜಿಲ್ಲೆಯವರು ಅವ್ರಿಗೆ ಪರ ಕೆಲಸ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ತಗೊಂಡಿದ್ದು. ಅವ್ರಿಗೆ ಟಿಕೆಟು ಮಿಸ್ ಆಗಿದ ಮೇಲೆ ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿ ಬಯಸ್ತಾರೆ. ನಿಮಗದು ಬೇಸರ ಇದೆ, ನಿಮ್ಮ ಸಂಪರ್ಕದಲ್ಲಿ ಅವರು ಇರಲಿಲ್ಲ? ಬೇಸರ ಪ್ರಶ್ನೆ ಇಲ್ಲ, ಇದೆಲ್ಲ ರಾಜಕಾರಣದಲ್ಲಿ ಹೋಗೋದು ಬರೋದು. ಬೇಸರ ಎಂಥದ್ದು? ಅವ್ರಿಗೆ ಸಿಕ್ಕಿದ್ರು ಒಳ್ಳೇದಿತ್ತು. ನಮ್ಮ BJP ಆಮೇಲೆ ಏನಿತ್ತು ನಮ್ಮ BJP ಪಕ್ಷಕ್ಕೆ ಟಿಕೆಟ್, ಅವ್ರು BJPಗೆ ಸೇರ್ಪಡೆ ಆಗಬೇಕು ಅಂತಲೇ ನಾವೆಲ್ಲ ಡಿಮ್ಯಾಂಡನ್ನು ಮಾಡಿದಂಥವ್ರು. ಅವರು BJPಯಿಂದ ನಿಂತ್ಕೊಂಡಿದ್ರೆ ನಾವು ಕೆಲಸ ಮಾಡುವಂಥದ್ದು ನಮಗೊಂದು ಶಕ್ತಿ ಬರ್ತಿದ್ದು, ಕೆಲಸವನ್ನು ಮಾಡ್ತಿದ್ದು. ಈಗ ಅವ್ರು ಏನು ತೀರ್ಮಾನ ತಗೊಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. JDS ಕ್ಯಾಂಡಿಡೇಟ್ ಯಾರಾಗಬೇಕು ಮಂಡ್ಯದಲ್ಲಿ ಅಂತ ಈಗ ನೀವು ಹೇಳ್ತಿರೋದು? ಇಲ್ಲದೆ ಅವ್ರ ತೀರ್ಮಾನ ಅದು. ನಾವೇ ಹೆಂಗೆ ತಗೊಳಕ್ಕಾಗುತ್ತೆ? ನಾವು BJPಯವರು. ಈಗ ಅವರ ಇದಕ್ಕೆ ಕೊಟ್ಟಿದ್ದಾರೆ, ಅವ್ರ ಪಾಲಕ್ಕೆ ಕೊಟ್ಟಿದ್ದಾರೆ, JDS ಪಾಲಕ್ಕೆ ಕೊಟ್ಟಿದ್ದಾರೆ. ಅವ್ರು ಯಾರು ತೀರ್ಮಾನ ತಗೊಳ್ತಾ ಇದ್ದಾರೆ ಅದು ನಮಗೆ ಸರಿಗೆ ಗೊತ್ತಿಲ್ಲ ಸರ್. ನಮ್ಮ ಪಕ್ಷದವರು ಕೆಲವು ಜನ ಹೋಗ್ತಾ ಇದ್ದಾರೆ, ಯಾರು BJPಯಿಂದ ಟಿಕೆಟಿನ ತಗೊಂಡಿದ್ದಾರೆ. ಅವರ ಸಹಕಾರ ಬೇಕಾಗ್ತದೆ. ಇವ್ರು ನಮ್ಮ ಸಹಕಾರಗಳನ್ನು ಕೇಳ್ತಾ ಇದ್ದಾರೆ. ನಾವು ಶೀಘ್ರದಲ್ಲಿ ಒಂದು ತೀರ್ಮಾನವನ್ನು ತಗೊಳ್ತೀವಿ ಅಂತ ಹೇಳಿಕ್ಕೆ ಬಯಸ್ತೇವೆ. ಇದಿಷ್ಟು ಮಾಜಿ ಸಚಿವ KC ನಾರಾಯಣಗೌಡ ಮಾತುಗಳು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.